ಸಾರಿ. ನೀನು ಇವನನ್ನ ಮದುವೆ ಆಗ್ತೀನಿ ಅಂದಾಗ ನಮ್ಗೆ ನಿಜವಾಗ್ಲೂ ಭಯ ಆಗಿತ್ತು, ಇಂಥವನ ಜೊತೆ ಹೇಗಪ್ಪ ಬದುಕ್ತಾಳೆ ಅಂತ. ಆದ್ರೆ ಈಗ ಇದನ್ನೆಲ್ಲ ನೋಡ್ತಿದ್ರೆ ನಮಗೂ ಅನ್ಸುತ್ತೆ ಜೇನ್ ಅಂತ ಗಂಡನೇ ಬೇಕು ಅಂತ. ಸರ್, ಇವರು ನಮ್ಮ ಆಫೀಸಲ್ಲಿ ಬಾಸ್. This is for you. Yes, take it. Thank you. Thank you. ಸೆಕೆಂಡ್ ಏನ್ Okay. ಬನ್ನಿ, ಪರವಾಗಿಲ್ಲ ಬನ್ನಿ. ನಮಸ್ತೆ. Very nice ಇಲ್ಲೇ of you. ಕೂತ್ಕೊಳ್ಳಿ, Okay. ಒಂದು ಎರಡು You ನಿಮಿಷ. sure, yeah? ಬನ್ನಿ. ಕೆಲ್ಸಗಳು ತುಂಬಾ ಇರುತ್ತೆ. Okay. ಒಳ್ಳೆ ಮರ್ಯಾದೆ. ವೆರಿ ನೈಸ್ ಹೌಸ್. ಹೇಗಾದ್ರೂ ಒಳಗೆ ಹೋಗಬೇಕಲ್ಲ. ಓಯ್, ಹಲೋ. ಕರ್ನಾಟಕ ಹೆಸ್ರಿ ಏನು? ಭಾಗ್ಯ ನೋಡಬೇಕು. ನಿಂಗೆ ಇವೆಲ್ಲ ಓವರ್ ಅನ್ಸಲ್ವಾ? ಅಯ್ಯ ಬಾ. ಈ ವಯಸ್ಸಲ್ಲೂ ನನ್ನ ಮಗನ್. ಹಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಭಾಗ್ಯ ಹೋಗುವ. ಪಿರಿ ಪಿರಿ ಮಾಡಬೇಡಿ ಲಕ್ಕಿ, ಕೆಲಸ ಉಂಟು. ನೀವು ಹೋಗಿ ಕೂತ್ಕೊಳ್ಳಿ. ಹೋಗಿ. ಹಾಯ್ ಆಂಟಿ, ನಾನು ತಗೊಂಡು ಹೋಗ್ತೀನಿ. ತಗೊಂಡು ಹೋಗಿ. How are you? Hey, you are Fine, looking sir. very pretty. ಇನ್ನೊಂದು ಜ್ಯೂಸ್ ತಗೊಂಡು ಬರ್ತೀನಿ. ಓ, ಬನ್ನಿ ಡಾಕ್ಟರ್. ಇದು ಅವಳಿಗೆ. ನಗು ನಗು. ಏನ್ ಮಾಡೋದು? ಸಾರಿ ಡಾಕ್ಟರ್. ನಿನ್ ಗಂಡ ನನ್ನನ್ನು ಹಾಗೆ ಮಾಡಿಟ್ಟಿದ್ದಾನೆ. ಏನಾದರೂ ಬೇಕಾ? ಹಾಸ್ಪಿಟ್ಲಿಗೆ ಹೋಗೋಣ. ಸರ್, ನಿಮ್ಗೆ ಹೆಣ್ಮಗು ಆಗಿದೆ. ನನ್ನ ಹೆಂಡತಿ ಇಬ್ರು ಚಂದ ಇದ್ದಾರೆ, ಹೋಗಿ ನೋಡಿ. ಅಮ್ಮ ಮಲಗಿದ್ರೆ ಆರಾಮಾಗಿದ್ದೀರ ನೋಡು. ತನು ಬಂದಿರು.
ಏನೇನು ಪ್ರಾಬ್ಲಮ್ಮು? ಅರೆ ನಂದೇನಿಲ್ಲ. ಓವರ್ 15 ರನ್ ಬೇಕು, ನನ್ನ ಮಕ್ಕಳು ಸಿಂಗಲ್ಸ್ ಆಡ್ತಿದ್ದಾರೆ, ಅವ್ರ ಪ್ರಾಬ್ಲಮ್. ಇದೆಲ್ಲ ಡೌ ಬೇಡ, ನಿನ್ನ ಪ್ರಾಬ್ಲಮ್ ಏನು ಹೇಳು. ಇಷ್ಟೋ ದಿವಸ ಒಬ್ರಿಗೊಬ್ರು ಆರಾಮಾಗಿ ಖುಷಿಯಾಗಿದ್ವಿ. ಈಗ ಮಗು ಹುಟ್ಟಿದ್ಮೇಲೆ ಎಲ್ಲಿ ನೀನು ನನಗೆ ಕೊಡೋ ಟೈಮು ಪ್ರೀತಿ ಕಡಿಮೆ ಬಿಡುತ್ತೋ ಅಂತ. ಯಾಕೆ ನಗ್ತಿದ್ಯಾ? ಪ್ರತಿಯೊಂದು ಹೆಣ್ಣು ಕೂಡ ಮಗು ಆದಮೇಲೆ ತನ್ನ ಗಂಡನ ಕೇಳೋ ಮೊದಲನೇ ಪ್ರಶ್ನೆ ಇದು. ಇವಾಗ ಮಗು ಆಯ್ತಲ್ಲ, ನಾನು ಇಷ್ಟನಾ ಮಗು ಇಷ್ಟನಾ ಅಂತ. ಅದನ್ನ ನೀನೇ ಕೇಳ್ತಿದ್ಯಲ್ಲ, ನಂಗೆ ನೀನೇ ಇಷ್ಟ. ಬಂದೆ. ಅವಳು ನನಗೂ ಮಗಳಲ್ವಾ, ನಾನು ನೋಡ್ಕೋತೀನಿ. ಹುಟ್ಟಿದಾಗಿಂದ ಒಂದು ನಿಮಿಷ ನೆಮ್ಮದಿ ಇಲ್ಲ. ಸುಸ್ಸು ಮಾಡ್ಕೊಂಡಿದ್ದೆ. ಅಯ್ಯೋ, ಈ ರೇಂಜಲ್ಲಿ ಗಿಣಿದಿನ ನೋಡು ಏನ್ ಮಾಡಿದ್ಯಾ ಅಂತ. ಬದುಕಿನುದ್ದಕ್ಕೂ ಒಬ್ಬೊಂಟಿಯಾಗೆ ಹೋರಾಡಿದೆ, ಒಬ್ಬೊಂಟಿಯಾಗೆ ಸಾಯ್ತೀನಿ ಅಂತ ಕೂಡ ಅಂದ್ಕೊಂಡಿದ್ದೆ. ಆದರೆ ಇವಳು ನನ್ನ ಬದುಕಿಗೆ ಬಂದು ನಾನು ಯಾವತ್ತೂ ಕಾಣದೇ ಇರೋ ತಾಯಿ ಪ್ರೀತಿನ ಕೊಟ್ಲು. ಗೆಳತಿಯಾಗಿ ಜೊತೆ ನಿಂತಲು. ಹೆಂಡತಿಯಾಗಿ ಅನಾಥನಾಗಿದ್ದ ನನಗೆ ತಂದೆ ಅನ್ನೋ ಪಟ್ಟನೂ ಕೊಟ್ಲು. ನಾನು ಯಾವತ್ತೂ ಕಾಣದಿರೋ ಖುಷಿನ ಈಗ 5